ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಹಿಂದಿನ ವಿಡಿಯೋದಲ್ಲಿ ಜಿ ಕ್ಯಾಟಗರಿ ಸೀಟ್ಸ್ ನೋಡಿದ್ವಿ. ಈ ವಿಡಿಯೋದಲ್ಲಿ ಪಿ ಕ್ಯಾಟಗರಿ ನೋಡೋಣ. ಏನದು ಪಿ ಕ್ಯಾಟಗರಿ ಅಂದರೆ ಪ್ರೈವೇಟ್ ಕೋಟಾ, GMP, ಜನರಲ್ ಮೆರಿಟ್ ಪ್ರೈವೇಟ್ ಕೋಟಾ ಸೀಟ್ಸ್. ಪ್ರೈವೇಟ್ ಕೋಟಾ ಸೀಟ್ಸಲ್ಲಿ ಆಲ್ಮೋಸ್ಟ್ ಆಲ್ ಕಾಲೇಜಸಲ್ಲಿ 12 lakhs ಪರ್ ಆ್ಯನಮ್ ಇರುತ್ತೆ, ಎಕ್ಸೆಪ್ಟ್ ಫ್ಯೂ ಕಾಲೇಜಸ್. ಅದು ಯಾವ್ಯಾವ ಕಾಲೇಜು ಅಂತ ಆಮೇಲೆ ನೋಡೋಣ. 12 ಲಕ್ಷ ಇರುತ್ತೆ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡಿ. ನಿಮ್ಮ ಕೈಲಿ ಕಟ್ಟಲಿಕ್ಕೆ ಆಗುತ್ತೆ 12 ಲಕ್ಷ ಅಂದರೆ ದೆನ್ ಓನ್ಲಿ ಚಾಯ್ಸ್ ಎಂಟ್ರಿ, ಆಪ್ಷನ್ ಎಂಟ್ರಿಯಲ್ಲಿ ಈ ಕಾಲೇಜಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈ ಲಿಸ್ಟಲ್ಲಿ ನಿಮಗೆ 16 ಲಕ್ಷದ ಕಾಲೇಜ್ ಬರುತ್ತೆ, 20 ಲಕ್ಷದ ಕಾಲೇಜ್ ಇರುತ್ತೆ, 22 ಲಕ್ಷ ಪರ್ ಆ್ಯನಮ್, 25 ಲಕ್ಷದ್ದು ಇದೆ. ಸೊ ಅದು ಯಾವ್ಯಾವ ಕಾಲೇಜು ಅಂತ ನೋಡಿಕೊಂಡು ಅದನ್ನು ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಇಷ್ಟ ಇದ್ದರೆ, ಇಫ್ ಯು ಆರ್ ಏಬಲ್ ಟು ಪೇ ದಿಸ್ ಮಚ್ ಆಫ್ ಫೀಸ್ ಫಾರ್ 4.5 years, ದೆನ್ ಯು ಕ್ಯಾನ್ ಡೂ ದ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಇಲ್ಲ ಸರ್ ನನಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ನೋವು ಪಡೋ ಬದಲು ಈಗಲೇ ಸ್ವಲ್ಪ ಯೋಚನೆ ಮಾಡಿ. ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೂ ತೋರಿಸುತ್ತೆ ಅದು ಕಾಲೇಜ್ ಪಕ್ಕನೇ ಎಷ್ಟು ಫೀಸ್ ಇದೆ ಅಲ್ಲಿ ಅಂತ. ಸೊ ನೋಡ್ತಾ ಹೋಗೋಣ. ಆಲ್ಮೋಸ್ಟ್ 34 ಕಾಲೇಜಸ್, ಪ್ರೈವೇಟ್ ಕಾಲೇಜಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಟಾಪ್ 1 ಬರುತ್ತೆ. ಯಾಕೆ ಟಾಪ್ 1 ಬರುತ್ತೆ ಅಂದರೆ ರಾಮಯ್ಯದಲ್ಲಿ 25 ಲಕ್ಷ ಮಾಡ್ಕೊಂಡಿದ್ದಾರೆ ಫೀಸು ಪರ್ ಆ್ಯನಮ್, 25 lakhs ಇಂಟು 4.5 years. ಹಾಗಾಗಿ ಕಿಮ್ಸ್ ಮೇಲೆ ಬಂತು. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಯಾಕೆ ಮೇಲೆ ಬಂತು ಅಂದರೆ ಅಲ್ಲಿ ಫೀಸು 12 ಲಕ್ಷ ಇದೆ. ರೌಂಡ್ 1ನಲ್ಲಿ 66,774 ಇತ್ತು ನೋಡಿ, 66,774. ನಾನು ಹೇಳ್ತಾ ಇರೋದು ಎಲ್ಲ ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ. ಇಲ್ಲಿ ನಾನು ಬೇರೆ ಯಾವ ಹೆಸರು ಮೆನ್ಷನ್ ಮಾಡ್ತಿಲ್ಲ, ಜಸ್ಟ್ ಆಲ್ ಇಂಡಿಯಾ ರ್ಯಾಂಕ್. ಆಮೇಲೆ ಇನ್ನೂ ಒಂದು ನೆನಪಿರಲಿ, ಈ GMP ಕೋಟಾದಲ್ಲಿ ಯಾವುದೂ ರಿಸರ್ವೇಷನ್ ಇರೋದಿಲ್ಲ, ಯಾವುದೇ ರಿಸರ್ವೇಷನ್ ಏನೂ ಇರೋದಿಲ್ಲ. ಸೊ ಕಿಮ್ಸಲ್ಲಿ ಸೆಕೆಂಡ್ ರೌಂಡ್ ಬರೋಷ್ಟರಲ್ಲಿ 75,626 ಬಂದಿರೋ ಕ್ಯಾಂಡಿಡೇಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಪ್ರೈವೇಟ್ ಕೋಟಾದಲ್ಲಿ. 12 ಲಕ್ಷ ಕೊಟ್ಟು ಸೇರ್ಕೊಂಡಿರೋದು 75,626. ವೈದೇಹಿ ಬೆಂಗಳೂರು 72,000 ಫಸ್ಟ್ ರೌಂಡ್ ಇದ್ರೆ, ಸೆಕೆಂಡ್ ರೌಂಡು 80,115. ಮಂಗಳೂರಿನ ಫಾದರ್ ಮುಲ್ಲರ್ 72,000, ಸೆಕೆಂಡ್ ರೌಂಡ್ 88,000. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇದು ಹಳೆ ಕಾಲೇಜು ಕೆಂಗೇರಿಯಲ್ಲಿ ಅಂತ ಇರುವಂಥದ್ದು, 4th ಪೊಸಿಷನಲ್ಲಿದೆ GMP ಕ್ಯಾಟಗರಿಯಲ್ಲಿ. 78,000, 93,000 ಹೋಯಿತು ಸೆಕೆಂಡ್ ರೌಂಡ್ಗೆ. 5th ಪೊಸಿಷನಲ್ಲಿ ದಾವಣಗೆರೆಯ JJMC ಇದೆ, 87,000 ಫಸ್ಟ್ ರೌಂಡ್ ಇದ್ರೆ, 95,000 ಹೋಯಿತು ಸೆಕೆಂಡ್ ರೌಂಡ್ಗೆ. 6th ಪೊಸಿಷನಲ್ಲಿ ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್, ಫಸ್ಟ್ ರೌಂಡ್ 86 ಇದ್ರೆ, ಸೆಕೆಂಡ್ ರೌಂಡು 96 ಹೋಯಿತು. ಆಲ್ಮೋಸ್ಟ್ 10,000 ಕಟ್ ಆಫ್ ಡ್ರಾಪ್ ಆಯಿತು ಪ್ರೈವೇಟ್ ಕ್ಯಾಟಗರಿಯಲ್ಲಿ. ಮಹದೇವಪ್ಪ ರಾವ್ಪುರೆ ಕಲಬುರ್ಗಿ 7ನೇ ಪೊಸಿಷನಲ್ಲಿದೆ, 94,000 ಇತ್ತು ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ ನೋಡಿ ಜಸ್ಟ್ 97,000. ಅದೇ ಅಂಬೇಡ್ಕರಲ್ಲಿ 10,000 ಕಟ್ ಆಫ್ ಡ್ರಾಪ್ ಆಯಿತು. ಸೊ ಇದನ್ನು ನೋಡ್ಬಿಟ್ಟು ನಾವು ಪ್ರೈವೇಟ್ ಕ್ಯಾಟಗರಿಯಲ್ಲಿ 10,000 ಎಲ್ಲ ಕಾಲೇಜಲ್ಲಿ ಆಗುತ್ತೆ ಅಂತ ಎಲ್ಲ ನಂಬ್ಕೊಂಡ್ರೆ, ಇಲ್ಲಿ ಮಹದೇವಪ್ಪ ರಾವ್ಪುರಲ್ಲಿ ಜಸ್ಟ್ 3,000 ಆಯಿತು. ನೆಕ್ಸ್ಟು ಮಂಗಳೂರಿನ AJ 8ನೇ ಪೊಸಿಷನಲ್ಲಿ ಬರುತ್ತೆ, 88,000 ಫಸ್ಟ್ ರೌಂಡ್ ಇದ್ರೆ, ಸೆಕೆಂಡ್ ರೌಂಡ್ 96,000. 9ನೇ ಪೊಸಿಷನಲ್ಲಿ ದಾವಣಗೆರೆ SS ಶಾಮನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಫಸ್ಟ್ ರೌಂಡ್ 99,000 ಇದ್ರೆ, ಸೆಕೆಂಡ್ ರೌಂಡ್ ನೋಡಿ ಜಸ್ಟ್ 1 ಲಕ್ಷ ದಾಟಿತ್ತು ಅಷ್ಟೇ. 10ನೇ ಪೊಸಿಷನಲ್ಲಿ, ಇದು 10ನೇ ಪೊಸಿಷನ್ ಅಲ್ಲ, ಕಟ್ ಆಫು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. 10ನೇ ಪೊಸಿಷನಲ್ಲಿ 1,97,000 ಇತ್ತು ರೌಂಡ್ 1 ಕಟ್ ಆಫು, ಸೆಕೆಂಡ್ ರೌಂಡಲ್ಲಿ 5 ಲಕ್ಷ ಹೋಗಿದೆ. ಯಾಕೆ ಅಂದರೆ ಇಲ್ಲಿ ಫೀಸು 22 ಲಕ್ಷ ಇದೆ. ಇದು ಸಪ್ತಗಿರಿ NPS ಪ್ರೈವೇಟ್ ಯೂನಿವರ್ಸಿಟಿ ಇರುತ್ತೆ. ಸೊ ಪ್ರಯಾರಿಟಿ ಆರ್ಡ್ರಲ್ಲಿ ಇದು 10 ಬೇಕಾದ್ರೆ ತೆಗೆದುಬಿಡಿ, ಯಾಕೆಂದರೆ 10 ಅಂತ ಹಾಕ್ಕೊಂಡ್ರೆ ನಿಮ್ಗೆ 22 ಲಕ್ಷ ಬಂದುಬಿಟ್ಟಿರುತ್ತೆ. ಸೊ 10ನೇ ಪೊಸಿಷನ್ಗೆ ನಾವು MVJಗೆ ಹೋಗೋಣ. MVJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇಲ್ಲ 12 ಲಕ್ಷ ಫೀಸ್ ಇರುತ್ತೆ. MVJಲಿ 90,000 ಇತ್ತು ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ ನೋಡಿ ಜಸ್ಟ್ 1 ಲಕ್ಷ ಕ್ರಾಸ್ ಆಯಿತು. ಅದೇ SSL 99,000 ಇದ್ದಿದ್ದು, ಸೆಕೆಂಡ್ ರೌಂಡ್ಗೆ 1 ಲಕ್ಷ ಕ್ರಾಸ್ ಆಯಿತು ಅಷ್ಟೇ. ಅದೇ MVJಲಿ 90,000 ಇದ್ದಿದ್ದು 1 ಲಕ್ಷ ಕ್ರಾಸ್ ಆಯಿತು. ಇಲ್ಲಿ ಆಲ್ಮೋಸ್ಟ್ 10,000, ಬಟ್ ಇಲ್ಲಿ 1,000 ಮಾತ್ರ ಚೇಂಜ್ ಆಯ್ತು ಅಷ್ಟೇ. ಎಸ್ ನಿಜಲಿಂಗಪ್ಪ 11ನೇ ಪೊಸಿಷನಲ್ಲಿ ಇಟ್ಕೊಳ್ಳೋಣ ನಾವು, 1,10,000, 1,29,000 ಹೋಯಿತು ಸೆಕೆಂಡ್ ರೌಂಡಲ್ಲಿ. ಎಷ್ಟು? 19,000, ಆಲ್ಮೋಸ್ಟ್, ನಾಟ್ ಎಕ್ಸಾಕ್ಟ್ಲಿ 19,000 ಚೇಂಜ್ ಆಗಿದೆ ಅಲ್ಲಿ. 12ನೇ ಪೊಸಿಷನಲ್ಲಿ ತುಮಕೂರಿನ ಸಿದ್ಧಗಂಗಾ 1 ಲಕ್ಷ ದಾಟಿತ್ತು ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ 1,13,000, ಇಲ್ಲೂ ಒಂದು 13,000 ಚೇಂಜ್ ಆಗಿದೆ. 13ನೇ ಪೊಸಿಷನ್ನಲ್ಲಿ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜು, 1 ಲಕ್ಷ ಫಸ್ಟ್ ರೌಂಡ್ ಇದ್ರೆ, ಸೆಕೆಂಡ್ ರೌಂಡು 1,21,000, ಇಲ್ಲಿ ಕಟ್ ಆಫ್ ಮಾಡಿ 21,000 ಡ್ರಾಪ್ ಆಗಿದೆ. ಚಿತ್ರದುರ್ಗದ ಬಸವೇಶ್ವರ 14ನೇ ಪೊಸಿಷನಲ್ಲಿ ಬರುತ್ತೆ, 1,10,000 ಇದೆ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ 1,33,000, 23,000 ಆಲ್ಮೋಸ್ಟ್.
15ನೇ ಪೊಸಿಷನಲ್ಲಿ ಬೆಂಗಳೂರಿನ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು 98,000 ಫಸ್ಟ್ ರೌಂಡ್ ಇದ್ದರೆ ಸೆಕೆಂಡ್ ರೌಂಡು 1,17,000. 16ನೇ ಪೊಸಿಷನಲ್ಲಿ ಬೆಂಗಳೂರಿನ ಅತ್ತಿವೇಲಿಯಲ್ಲಿರೋ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ 98,000 ಫಸ್ಟ್ ರೌಂಡ್ ಇದ್ದರೆ ಸೆಕೆಂಡ್ ರೌಂಡ್ 1,16,000. 17 ಪೊಸಿಷನಲ್ಲಿ KVG ಸುಳ್ಯ ದಕ್ಷಿಣ ಕನ್ನಡ 1,13,000 ಇತ್ತು ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ 1,42,520ಕ್ಕೆ ಹೋಯಿತು. 18ನೇ ಪೊಸಿಷನ್ಲಿ ಶಿವಮೊಗ್ಗದ ಸುಬ್ಬಯ್ಯ ತೆಲುಗು ಮೈನಾರಿಟಿ ಕಾಲೇಜು 1,00,000 ಇತ್ತು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು 1,26,000ಕ್ಕೆ ಹೋಯಿತು. 19ನೇ ಪೊಸಿಷನಲ್ಲಿ ಆಲಮೀನ್ 1,18,000 ಇತ್ತು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು 1,39,000ಕ್ಕೆ ಹೋಯಿತು. 20ನೇ ಪೊಸಿಷನಲ್ಲಿ ಶ್ರೀದೇವಿ ತುಮಕೂರಿನ ಶ್ರೀದೇವಿ 1,13,000 ಇತ್ತು, ಸೆಕೆಂಡ್ ರೌಂಡ್ 1,35,000. 21ನೇ ಪೊಸಿಷನ್ ನವೋದಯ 1,15,000, ಸೆಕೆಂಡ್ ರೌಂಡ್ 1,41,000. 22ನೇ ಪೊಸಿಷನಲ್ಲಿ ಮಂಗಳೂರಿನ ಕಣಚೂರು ಮುಸ್ಲಿಂ ಮೈನಾರಿಟಿ ಕಾಲೇಜು 1,15,000, ಸೆಕೆಂಡ್ ರೌಂಡ್ 1,42,000. 23ನೇ ಪೊಸಿಷನಲ್ಲಿ ಮಂಗಳೂರಿನ ಶ್ರೀನಿವಾಸ 1,14,000 ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ 1,48,000. 24ನೇ ಪೊಸಿಷನಲ್ಲಿ KBN 24ನೇ ಪೊಸಿಷನಲ್ಲಿ KBN ಇಲ್ಲಿ ಫೀಸು 16 lakhs per annum. ಸೊ 1,42,000 ಫಸ್ಟ್ ರೌಂಡ್ ಇತ್ತು. ಫಸ್ಟ್ ಟೈಮ್ ನೋಡಿ ನೀವು 2 ಲಕ್ಷ ನೋಡ್ತಾ ಇದ್ದೀರಿ ಈ ಲಿಸ್ಟಲ್ಲಿ. ಯಾಕೆಂದರೆ ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ, ಫೀಸ್ ಜಾಸ್ತಿ ಇಟ್ಕೊಂಡಿದ್ದಾರೆ, ಹಾಗಾಗಿ 2 ಲಕ್ಷ ದಾಟಿತ್ತು. 25ನೇ ಪೊಸಿಷನಲ್ಲಿ MS ರಾಮಯ್ಯ 1,35,000 ಇತ್ತು. ಸೆಕೆಂಡ್ ರೌಂಡಲ್ಲಿ ಈ ಒಂದು ಫೀಸ್ ಇಸ್ 25 lakhs, 2,01,539ಕ್ಕೆ ಬಂದು ನಿಂತಿದೆ. 26ನೇ ಪೊಸಿಷನಲ್ಲಿ SDM ಕಾಲೇಜ್, ಇಲ್ಲಿ 20 ಲಕ್ಷ ಫೀಸ್ ಇದೆ. ರಾಮಯ್ಯದಲ್ಲಿ 25 ಲಕ್ಷ ಇದೆ. 1,43,000 ಫಸ್ಟ್ ರೌಂಡಲ್ಲಿ ಇದ್ದರೆ ಸೆಕೆಂಡ್ ರೌಂಡು 2,22,000ವರೆಗೂ ಹೋಯಿತು. ನೀವೇ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. 27ನೇ ಪೊಸಿಷನಲ್ಲಿ ಆದಿಚುಂಚನಗಿರಿ, ಇಲ್ಲ 27 ಬೇಕಾದ್ರೆ ನೀವು ಸಪ್ತಗಿರಿನೂ ಹಾಕ್ಕೊಳ್ಳಿ ಬೆಂಗಳೂರಲ್ಲಿ, ಯಾಕೆಂದರೆ ಮೇಲೆ ಸಪ್ತಗಿರಿ ಸ್ಟ್ರೈಕ್ ಆಫ್ ಮಾಡಿದ್ದೆ ನಾನು. ಆದಿಚುಂಚನಗಿರಿ 2,13,000, ಸೆಕೆಂಡ್ ರೌಂಡ್ 4,85,000. 28ನೇ ಪೊಸಿಷನಲ್ಲಿ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜು, ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಹೋಗಿ ನೋಡ್ಕೊಂಬನ್ನಿ, ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. 2,12,000 ಫಸ್ಟ್ ರೌಂಡು, ಸೆಕೆಂಡ್ ರೌಂಡು 4,42,000. ಫೀಸು 22 ಲಕ್ಷ ಇದೆ. ಹಾಸ್ಟೆಲ್ ಫೀಸು ಖಂಡಿತ ವಿಚಾರಿಸ್ಕೊಂಡು ಬನ್ನಿ, ಇಲ್ಲಾಂದರೆ ವೆಬ್ಸೈಟಲ್ಲಿ ಚೆಕ್ ಮಾಡಿ, ಇಲ್ಲ ಫೋನ್ ಮಾಡಿ ಕಾಲ್ ಮಾಡಿ. 29ನೇ ಪೊಸಿಷನಲ್ಲಿ ಚಾಮುಂಡೇಶ್ವರಿ 1,07,000 ಇತ್ತು, ಸೆಕೆಂಡ್ ರೌಂಡ್ 1,29,000. ಡಿಫ್ರೆನ್ಸ್ ತುಂಬ ಕಡಿಮೆ ಆಗೋಯ್ತು. ಯಾಕೆಂದರೆ ಇಲ್ಲಿ ಫೀಸು 12 ಲಕ್ಷ ಇದೆ ಅಷ್ಟೇ, 12 ಲಕ್ಷ ಇದೆ. ಸೊ ಹಾಗಾಗಿ ನೀವು ಚಾಮುಂಡೇಶ್ವರಿನ ಮೇಲೆ ಟಾಪ್ ಪ್ರಯಾರಿಟಿಗೆ ಇಟ್ಕೋಬೋದು. ಈ ಒಂದು ರಿಟರ್ನ್ 29, ನೀವು ಬೇಕಾದ್ರೆ ಇಲ್ಲಿ ಸಪ್ತಗಿರಿ NPS ತೆಗೆದು ಅಲ್ಲಿ ಬೇಕಾದ್ರೆ ಹಾಕೋಬಹುದು, ಟಾಪ್ ಹಾಕೋಬಹುದು. ಶ್ರೀ ಮಧುಸೂದನ್ ಸಾಯಿ ಇಲ್ಲೂ ಅಷ್ಟೇ 22 ಲಕ್ಷ ಇದೆ. ಇಲ್ಲಿ 1,10,000 ಇತ್ತು, 2.5 ಲಕ್ಷಕ್ಕೆ ಹೋಯಿತು. ನೆಕ್ಸ್ಟ್ ಬರುತ್ತೆ PS ಯೂನಿವರ್ಸಿಟಿ, ಇಲ್ಲೂ ಫೀಸು 22 ಲಕ್ಷ ಇದೆ. 1,78,000 ಇತ್ತು, ಸೆಕೆಂಡ್ ರೌಂಡು 3,91,000 ಆಯಿತು. BGS ಮೆಡಿಕಲ್ ಕಾಲೇಜು, ಇದು ಪ್ರೈವೇಟ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜು, ಇಲ್ಲೂ ಫೀಸ್ 22 ಲಕ್ಷ ಇದೆ. ಸೊ 2,22,000 ಫಸ್ಟ್ ರೌಂಡ್ ಇದ್ದರೆ ಸೆಕೆಂಡ್ ರೌಂಡು 5,24,000ಕ್ಕೆ ಹೋಯಿತು. SR ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ ಜಸ್ಟ್ 12 ಲಕ್ಷ ಇದೆ ಪ್ರೈವೇಟ್ ಕೋಟಾ ಫೀಸು, ಹಾಗಾಗಿ ನೋಡಿ 1,18,000 ಇದ್ದಿದ್ದು 1,46,000ಕ್ಕೆ ಹೋಯಿತು. ಸೊ ಹೀಗೆ GMP ಕ್ಯಾಟಗರಿದು ಕಟ್ ಆಫು ರೌಂಡ್ 1 ಆ್ಯಂಡ್ ರೌಂಡ್ 2 ಇತ್ತು. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ಮನೆ ಹತ್ತಿರ ಇರೋವಂಥದ್ದು ಏನೋ ನಿಮ್ಮ ಕನ್ಸ್ಟ್ರೆಂಟ್ಸು ಕ್ರೈಟೀರಿಯಾ ಏನೇನಿದೆ ಕನ್ಸಿಡರ್ ಮಾಡಿಕೊಂಡು ಪ್ರಯಾರಿಟಿ ಆರ್ಡರು ಪ್ರೈವೇಟ್ ಕೋಟಾಗೂ ಹಾಕೋಬಹುದು. ಬೇಡ ನಿಮ್ಮ ಕೈಲಿ ದುಡ್ಡು ಕಟ್ಟೋಕ್ಕಾಗೋದಿಲ್ಲ ಅಂದರೆ 25 ಲಕ್ಷ 22 ಲಕ್ಷ ಇರೋದನ್ನ ಡಿಲೀಟು ಮಾಡ್ಕೋಬೋದು. ಇಫ್ ಯು ಆರ್ ಅಫೋರ್ಡಬಲ್ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, ಬಟ್ ಬಾಟಮಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಸಜೆಷನು. SR ಪಾಟೀಲ್ನವ್ರಿಗೂ ಸಹ ಮೇಲೆ ಹಾಕೋಬೋದು ನೀವು ಟಾಪ್ಗೆ. ಚಾಮುಂಡೇಶ್ವರಿ ಇಲ್ಲಿದೆ, ಚಾಮುಂಡೇಶ್ವರಿ ಈ ಕಾಲೇಜನ್ನು ಸ್ವಲ್ಪ ಮೇಲೆ ಹಾಕೋಬೋದು, ಯಾಕೆಂದರೆ ಅಲ್ಲೆಲ್ಲ ಫೀಸ್ ಕಡಿಮೆ ಇದೆ. So this is about the private quota seats in private medical college. Thank you and all the best for your counseling.